ಒಂದು ರೀಸೆಂಟ್ ಸ್ಟಡಿ ಆಗಿದೆ. ಒಂದು ಸ್ಪರ್ಮಿಗೆ ಓವಮ್ ಬಂದು ಅದು ಅಕ್ಸೆಪ್ಟ್ ಮಾಡಿ ಅದು ಯಾವಾಗ ಝೈಗೋಟ್ ಆಗುತ್ತೆ, ದೇ ಹ್ಯಾವ್ ಸೀನ್ ಅ ಫ್ಲಾಶ್ ಆಫ್ ಲೈಟ್. ಸೊ ರೈಟ್ ಫ್ರಮ್ ದ ಟೈಮ್ ಇಟ್ ಜಾಯಿನ್ಸ್ ದ ಏನಂತಾರೆ ದಿಸ್ ಕಾಂಬಿನೇಷನ್ ಆಫ್ ದ ಶುಕ್ರ ಆ್ಯಂಡ್ ದ ಶೋಣಿತ, it will start exercising its duty. ಶುಕ್ರ ಶೋಣಿತ ಗರ್ಭಾಶಯಸ್ಥಂ ಆತ್ಮ ಪ್ರಕೃತಿ ವಿಕಾರ ಸಮೂರ್ಛಿತಂ ಗರ್ಭ ಇತ್ಯುಚ್ಯತೆ. ಸೊ ದಟ್ ಇಸ್ ವೈ ಆ ತಾಯಿಗೆ ಅಷ್ಟು ಮಹತ್ವ. ಸೊ ತಾಯಿ ಏನೇ ಮಾಡಲಿ, ಏನೇ ನೋಡಲಿ, ಏನೇ ಯೋಚನೆ ಮಾಡಲಿ, ಅದರ ಡೈರೆಕ್ಟ್ ಟ್ರಾನ್ಸ್ಫರ್ ಸಬ್ ಕಾನ್ಶಿಯಸ್ಲಿ ಕಾನ್ಶಿಯಸ್ಲಿ ಇಸ್ ಟು ದ ಬೇಬಿ. ಏನಿದೆ ಅಂತ ನಮಗೆ ಗೊತ್ತಿರಲ್ಲ, ನಾವು ಮಗು ಇದೆ ನಮ್ ಕೆಲಸ ನಾವು ಮಾಡ್ತೀವಿ. ಹಿಂದಿನ ಕಾಲದಲ್ಲಿ ಇದೇ ಪರ್ವ್ಯೂ ಅಲ್ಲಿ ಅಥವಾ ಕ್ಲಾಸಸ್ ಹೋಗೇ ಮಾಡ್ತಿದ್ರ? ಹಾಗಲ್ಲ. ಅಥವಾ ಇದ್ರ ಬಗ್ಗೆ ಸ್ಟಡೀಸ್ ಮಾಡಿ ಸರ್ಟಿಫಿಕೇಶನ್ ತಗೊಂಡ್ ಮಾಡ್ತಿದ್ರ? ಹಾಗೂ ಅಲ್ಲ. ಸೊ ನಾವು ಇದರಲ್ಲಿ 100% ಕೊಟ್ಟಾಗ ಒಂದು 50-60% ನಮಗೆ ಫಲ ಸಿಗುತ್ತೆ. ಸೊ ನಾವೇ ಒಂದು 50-60% ಅಷ್ಟು ಶ್ರಮಿಸಿದ್ರೆ ನಮ್ಗೆ ಇನ್ನು ಲೆಸರ್ ಔಟ್ಪುಟ್ ಸಿಗತ್ತೆ. ಅಂದ್ರೆ ಅಲ್ಲಿ ಬರೀ ಜಡ ಇದ್ರೆ ಅಲ್ಲಿ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿದ್ರೆ ನೆಗೆಟಿವ್ ಬರುತ್ತೆ. ಅದು ಎಷ್ಟೋ 40 ದಿನ ಆದ್ಮೇಲೆ ಗೊತ್ತಾಗುತ್ತೆ. ಇದು ಆಸ್ ಅನ್ ಎಕನಾಮಿಸ್ಟ್, ನಾನು ಫೈನಾನ್ಸ್ ಪರ್ಸನ್ ಆಗಿ ಎಕನಾಮಿಸ್ಟ್ ಆಗಿ ನಾನೇನು ನೋಡ್ತೀನಿ, ಒಂದು ದೇಶದ ಎಕಾನಮಿ, ಅದು ಎಸ್ಪೆಷಲಿ ನಮ್ಮ ಭಾರತೀಯ ಸಂಸ್ಕೃತಿ, ನಾವು ಯಾಕಂದ್ರೆ ಒಂದೊಂದು ದೇಶದ ಒಂದೊಂದೇ ಕಲ್ಚರ್ ಇದೆ. ನಮ್ಮ ಸಂಸ್ಕೃತಿನ ನಾವು ಬೆಳೆಸಬೇಕು ಅಂದ್ರೆ ಅದಕ್ಕೆ ಮುಖ್ಯವಾಗಿ ಬೇಕಾಗಿರೋದು ನಮ್ಮ ಮುಂದಿನ ಜನರೇಷನ್. ಹೌದು. ಅದಕ್ಕೆ ತಾವು ಹೇಳ್ತಾ ಇದ್ರಿ ಈ ಗರ್ಭ ಸಂಸ್ಕಾರದ ವಿಧಿ ತುಂಬಾ ಮುಖ್ಯವಾದದ್ದು ಅಂತ. ಈಗ ಶುರು ಮಾಡೋದಾದ್ರೆ ಮೊದಲು ಇದು ಏನು, ಹೀಗಂದ್ರೆ ಏನು ಅಂತ, ಯಾಕಂದ್ರೆ ಬಹಳಷ್ಟು ಇದು ಕೇಳೋದಕ್ಕೆ ವರ್ಡ್ಸ್ ಚೆನ್ನಾಗಿದೆ, ಗರ್ಭ ಸಂಸ್ಕಾರ ಅಂತಂದ್ರೆ ಒಂದೇನೋ ಒಂದು ಪ್ಯೂರಿಫಿಕೇಶನ್ ಅಂತ ಅನ್ಸುತ್ತೆ ನಮ್ಗೆ. ಆಕ್ಚುಲಿ ಎಕ್ಸಾಕ್ಟ್ಲಿ ಏನಿದು ಗರ್ಭ ಸಂಸ್ಕಾರ? ಎಲ್ಲೋ ನಾವು ಒಂದ್ ಕಡೆ ಒಂದು ಪೊಲಿಟಿಕಲ್ ಬೇಸ್ ಮೇಲೆ ಡಿಪೆಂಡ್ ಆದ್ರೆ ಸಾಲದು. ಈಗ ಯಾವುದೋ ಒಂದು ಗೌರ್ಮೆಂಟ್ ನೋಡ್ಕೊಳ್ಳುತ್ತೆ ಮುಂದಿನ ನಮ್ಮ ಪರಂಪರೆ ಇದಕ್ಕೆ ಅಂತ. ಆಸ್ ಈ ಭಾರತೀಯ ಪ್ರಜೆಗಳಾಗಿ ಪ್ರತಿಯೊಬ್ಬರು ಯಾರ್ಯಾರು ಈಗ ನಾವು ಮಕ್ಕಳನ್ನ ಬೆಳೆಸ್ತಿದೀವಿ, ನಮ್ಮ ಎಲ್ಲ ಹೆಗಲ ಮೇಲೂ ಒಂದು ಕರ್ತವ್ಯ ಇದೆ. ಏನು ಅಂತಂದ್ರೆ ವಿ ಹ್ಯಾವ್ ಟು ಡೂ ದ ಪರಂಪರಾ ಬೀಜ ರಕ್ಷ. ಅಂದ್ರೆ ನಮ್ಮ ಪರಂಪರೆಯಿಂದ ಏನ್ ಬಂದಿದೆ ಅದನ್ನ ನಾವು ನೆಕ್ಸ್ಟ್ ಜನರೇಷನ್ ಕೊಡ್ಬೇಕಾಗಿದೆ. ಬಿಕಾಸ್ ಈ ಎನ್ವಿರಾನ್ಮೆಂಟ್ ನಾವು ನನ್ನ ತಂದೆ ತಾಯಿ ಅಜ್ಜಂದ್ರು ಇದ್ದಿದ್ದಷ್ಟು ಇಲ್ಲ, ಈಗ ಸಾಕಷ್ಟು ಕಲುಷಿತ ಪ್ರಭಾವಗಳು ತುಂಬಾ ಬಂದ್ಬಿಟ್ಟಿದೆ. ಸೊ ಹಂಗಾಗಿ ಒಂದು ತಾಯಿ ಯಾವಾಗ ಅವಳು ತಾಯಿ ಆಗ್ಬೇಕು ಅಂತ ಒಂದು ಹೆಣ್ಣು ಬಯಸ್ತಾಳಲ್ಲ, ಆಗ ಬರುವಂಥದ್ದು ಈ ಪಿಕ್ಚರಿಕ್ ಸಿನಾರಿಯೋಗೆ ಬರುವಂಥದ್ದು ಈ ಗರ್ಭ ಸಂಸ್ಕಾರ ಅನ್ನೋದು. ಸೊ ಇದು ಹಿಂದಿನ ಕಾಲದಲ್ಲಿ ಇದೇ ಪರ್ವ್ಯೂ ಅಲ್ಲಿ ಅಥವಾ ಕ್ಲಾಸಸ್ ಹೋಗೇ ಮಾಡ್ತಿದ್ರ? ಹಾಗಲ್ಲ. ಅಥವಾ ಇದ್ರ ಬಗ್ಗೆ ಸ್ಟಡೀಸ್ ಮಾಡಿ ಸರ್ಟಿಫಿಕೇಶನ್ ತಗೊಂಡ್ ಮಾಡ್ತಿದ್ರ? ಹಾಗೂ ಅಲ್ಲ. ಹೇಗಿತ್ತು ನಮ್ಮ ಭಾರತೀಯ ಪರಂಪರೆಯಲ್ಲಿ ಅಂದ್ರೆ ಎಲ್ಲವೂ ನಮ್ಮ ದೈನಂದಿನ ಜೀವನದಲ್ಲಿ ಇಟ್ ವಾಸ್ ಅಮಾಲ್ಗಮೇಟೆಡ್. ಸೊ ವಿ ವರ್ ಲಿವಿಂಗ್ ಸೈನ್ಸ್. ದಟ್ ವಾಸ್ ದ ಹಿಸ್ಟ್ರಿ ಆಫ್ ಭಾರತ ಆ್ಯಂಡ್ ಭಾರತೀಯಸ್. ಸೊ ಇದೆಲ್ಲವೂ ಎಲ್ಲ ಹೆಂಗಸಿನ ಹೃದಯದಲ್ಲಿ, ಮನಸ್ಸಿನಲ್ಲಿ, ಅವರ ಹಿರಿಯರಲ್ಲಿ ಸಹಜವಾಗಿ ಇತ್ತು. ಸೊ ಅವ್ರ ಕ್ಲಾಸಸ್ಗೆ ಹೋಗೇ ಮಂತ್ರ ಮೆಡಿಟೇಷನ್ ಮಾಡಬೇಕು ಅಂತಲ್ಲ, ಬಟ್ ಅವರ ದಿನನಿತ್ಯದ ಕರ್ತವ್ಯದಲ್ಲಿ ಇದೆಲ್ಲವನ್ನು ಮಾಡ್ತಿದ್ರು. ಅಂದ್ರೆ ಪರಂಪರಾಗತವಾಗಿ ಬಂದಿದ್ರಿಂದ ತಾಯಿ ಮಗಳಿಗೆ, ಅತ್ತೆ ಸೊಸೆಗೆ ಹೇಳ್ಕೊಟ್ಟಿದ್ದಂತಂದ್ರೆ ಚಿಕ್ಕ ಮಕ್ಕಳಿಂದಾನೇ. ಈಗ ನಮ್ಮ ಮನೆಯಲ್ಲಿ ನಮ್ಮ ತಂದೆ ತಾಯಿ ಹಾಡ್ತಾ ಇದ್ರೆ ದೇವರ ನಾಮಗಳು ಹಾಡಿದ್ರೆ ನಮಗೆ ಬಂದ್ಬಿಡುತ್ತೆ. ತಾವು ಹೇಳ್ತಿರೋದು ಇದು ಆಲ್ರೆಡಿ ಇತ್ತು. ಹೌದು, ಇದು ಇದ್ದೇ ಇತ್ತು ಸಹಜವಾಗಿ. ಆ ಜ್ಞಾನ ಆಲ್ರೆಡಿ ಇತ್ತು ಅಂತ ಹೇಳಿ ಇದ್ದೇ ಇತ್ತು. ಸೊ ನಮ್ಮ ಪುರಾಣಗಳ ಕಥೆಗಳಿಂದ ಹಿಡಿದು ಇಲ್ಲಿ ತನಕನೂ ನಮ್ಮ ಹಿಂದಿನ 2 ಜನರೇಷನ್ಸ್ ತನಕನೂ ಅದೆಲ್ಲವೂ ಇದ್ದೇ ಇತ್ತು. ಬಟ್ ಈಗ ಯಾಕೆ ನಾವು ಸ್ಟ್ರೆಸ್ ಮಾಡಿ ಗರ್ಭ ಸಂಸ್ಕಾರ ಅಂತ ಈಗಿನ ಪೀಳಿಗೆಗೆ ಅಥವಾ ಇವಾಗಿರೋ ಜನರೇಷನ್ ನಾವು ಹೇಳಬೇಕಾಗಿದೆ ಅಂದರೆ ಅದೆಲ್ಲ ಎಲ್ಲೋ ಒಂದು ಕಡೆ ಮರೆಯಾಗಿ ಹೋಗ್ತಾ ಇದೆ. ಸೊ ಗರ್ಭ ಸಂಸ್ಕಾರ ಅಂತ ನಾವು ಮಾತಾಡಿದ ತಕ್ಷಣ ಸೊ ಅದರಲ್ಲಿ 2 ಪದ ನಮಗೆ ಕೇಳಲಿಕ್ಕೆ ಸಿಗುತ್ತೆ, ಶಬ್ದ. ಒಂದು ಗರ್ಭ ಮತ್ತು ಇನ್ನೊಂದು ಸಂಸ್ಕಾರ ಅಂತ. ಸೊ ಇವಾಗ ಗರ್ಭ ಅಂದ ತಕ್ಷಣ ನಾವು ಒಂದು ಮಾಡರ್ನ್ ಡೆಫಿನೇಷನ್ನ ತಗೊಳ್ಬೇಕು ಅಂತ ಅನ್ನೋದಾದರೆ, ಈಗ ಬರೀ ಒಂದು ಮೇಲ್ ಮತ್ತು ಫಿಮೇಲ್ ಗ್ಯಾಮೀಟ್ ಒಗ್ಗೂಡಿದಾಗ ಆಗುವಂಥ ಫರ್ಟಿಲೈಸೇಷನ್ ಪ್ರೊಸೆಸ್ನ ನಾವು ಗರ್ಭ ಅಂದರೆ ಅಷ್ಟೇ ಆಗತ್ತಾ, ಅಥವಾ ಗರ್ಭಕ್ಕೆ ಇನ್ನಷ್ಟು ಬ್ರಾಡ್ ಸ್ಪೆಕ್ಟ್ರಲ್ ಮೀನಿಂಗ್ ಇದೆಯಾ ಅಂತ ತಗೊಂಡಾಗ ಆಯುರ್ವೇದ ಉತ್ತರ ಕೊಡುತ್ತೆ. ಶುಕ್ರ ಶೋಣಿತ ಗರ್ಭಾಶಯಸ್ಥಂ ಆತ್ಮ ಪ್ರಕೃತಿ ವಿಕಾರ ಸಮೂರ್ಛಿತಂ ಗರ್ಭ ಇತ್ಯುಚ್ಯತೆ. ಸೊ ಈಗ ನಮ್ಮ ಭಾರತೀಯ ಸೃಷ್ಟಿ ಉತ್ಪತ್ತಿ ಕ್ರಮದಲ್ಲಿ ತಗೊಂಡ್ರೆ ಈಗ ಬೇರೆ ಬೇರೆ ದರ್ಶನಗಳಿವೆ. ಸೊ ಸಾಂಖ್ಯ ದರ್ಶನವನ್ನು ತುಂಬ ಹತ್ತಿರದಲ್ಲಿ ಒಪ್ಕೊಳ್ಳುವಂಥದ್ದು ಆಯುರ್ವೇದ ಶಾಸ್ತ್ರ. ಸೊ 24 ತತ್ವಗಳಿದೆ ಅಂತ, ಅವ್ಯಕ್ತದಿಂದ ಹಿಡಿದು ಮಹತ್, ಅಹಂಕಾರ, ಇದು ಒಂದು ಪದ್ಧತಿ ನಮ್ಮ ಸನಾತನ ಧರ್ಮದಲ್ಲಿ ಸೃಷ್ಟಿ ಹೇಗಾಗತ್ತೆ ಅನ್ಲಿಕ್ಕೆ. ಸೊ ಅದರಲ್ಲಿ ಆಯುರ್ವೇದ ಏನು ಹೇಳುತ್ತೆ, ಶುಕ್ರ ಮತ್ತು ಶೋಣಿತ, ದಟ್ ಇಸ್ ದಿ ಅಮಾಲ್ಗಮೇಷನ್ ಆಫ್ ದ ಮೇಲ್ ಆ್ಯಂಡ್ ಫೀಮೇಲ್ ರಿಪ್ರೊಡಕ್ಟಿವ್ ಸೆಲ್, ಜೊತೆಗೆ ಗರ್ಭಾಶಯಸ್ಥಂ, ಈ ಗರ್ಭದ ಒಳಗಡೆ
ಆತ್ಮ ಪ್ರಕೃತಿ ವಿಕಾರ ಸಮೂರ್ಛಿತಂ ಅಂದ್ರೆ ಈ ಆತ್ಮವು ಅಂದ್ರೆ ಚೇತನ ಇವೆರಡರ ಜೊತೆ ಬಂದು ಹೌದು ಎಸ್ ಹೌದು, ಅದನ್ನ ನಾವು ಇದರಲ್ಲಿ ಟ್ರಾನ್ಸ್ಲೇಷನ್ ಅಲ್ಲಿ ನೋಡಿದಾಗ ಸೋಲ್ ಅಂತ ನಾವು ತಿಳಿಸ್ಬೋದು, ಯಾಕಂದ್ರೆ ಅದು ಜೀವನ ಶಕ್ತಿ, ಬಿಕಾಸ್ ಆಫ್ ವಿಚ್ ನಾವೆಲ್ಲರೂ ಈಗ ಲಿವಿಂಗ್ ಬೀಯಿಂಗ್ಸ್ ಅಂತ ಕರ್ಸ್ಕೊಳ್ತೀವಿ. ಸೊ ಅದು ಬಂದು ಸೇರಿದಾಗ ಮಾತ್ರನೇ ಅಲ್ಲಿ ಒಂದು ಜೀವದ ಉತ್ಪತ್ತಿ ಆಗೋದು. ಅದು ಎರಡೇ ಸೇರಿದ್ರೆ ಅದು ಇನ್ನೂ ಜಡವೇ ಆಗಿರುತ್ತೆ, ಅಲ್ಲಿ ಜೀವದ ಉತ್ಪತ್ತಿ ಆಗೋದಿಲ್ಲ. ಸೊ ದಿಸ್ ಇಸ್ ದ ಬ್ರಾಡ್ ಸ್ಪೆಕ್ಟ್ರಮ್. ಸೊ ನಾವು ಹೀಗೆ ಅಂದಿದ ತಕ್ಷಣ, ಸೊ ಆತ್ಮ ಬಂದು ಸೇರ್ತು ಅಂತ ಅಂದಿದ ತಕ್ಷಣ ನೆಕ್ಸ್ಟ್ ಪಾರ್ಟ್ ಬರೋದು ಸಂಸ್ಕಾರ ಅಂತ. ಸೊ ಯಾಕೆ ಅದೇ ಪದ ಸಂಸ್ಕಾರ ಅಂತಲೇ ಯಾಕೆ ಅದನ್ನು ಕರಿಬೇಕು ಅಂತಂದರೆ, ಈಗ ಸಂಸ್ಕಾರ ಅನ್ನುವಂಥದ್ದೇನು, ಎಲ್ಲಿ ಯಾವುದಾದ್ರೂ ಬದಲಾವಣೆ ಆಗತ್ತೋ, ಕೆಟ್ಟದಾದರೂ ಆಗ್ಬೋದು ಒಳ್ಳೆಯದಾದರೂ ಆಗ್ಬೋದು, ಸೊ ಇಟ್ ಗೆಟ್ಸ್ ಟ್ರಾನ್ಸ್ಫಾರ್ಮ್ ಬಿಕಾಸ್ ಆಫ್ ಎನ್ ಇನ್ಫ್ಲೂಯೆನ್ಸ್, ದಟ್ ಇಸ್ ಸಂಸ್ಕಾರ. ಸಂಸ್ಕಾರ ಗುಣಾಂತರಾದಾನಃ ಉಚ್ಯತೆ. ಸೊ ಅದು ಒಂದು ಔಷಧಿಗೂ ಆಗ್ಬೋದು. ಈಗ ನಾನು ಆಯುರ್ವೇದದಲ್ಲಿ ಒಂದು ಔಷಧಿಗೆ ಇನ್ನೊಂದು ಔಷಧಿಯ ರಸವನ್ನು ಬೆರೆಸಿ ಅದಕ್ಕೆ ಸಂಸ್ಕಾರ ಕೊಟ್ಟೆ, ಅದರ ಪರಿವರ್ತನೆ ಅಂತ ತಿಳ್ಕೊಬಹುದು. ಸಂಸ್ಕಾರ ಅಂದ್ರೆ ಟ್ರಾನ್ಸ್ಫಾರ್ಮೇಶನ್, ಖಂಡಿತ ಟ್ರಾನ್ಸ್ಫಾರ್ಮೇಶನ್. ಸೊ ಇಲ್ಲಿ ನಮಗೇನು ಬೇಕಾಗಿದೆ, ನೀವು ಕೆಟ್ಟ ಇನ್ಫ್ಲೂಯೆನ್ಸಸ್ ಕೊಟ್ರೆ ಕೆಟ್ಟ ಪರಿವರ್ತನೆ ಆಗತ್ತೆ, ಪಾಸಿಟಿವ್ ಇನ್ಫ್ಲೂಯೆನ್ಸಸ್ ಕೊಟ್ರೆ ಪಾಸಿಟಿವ್ ಆಗಿ ಪರಿವರ್ತನೆ ಆಗುತ್ತೆ. ಯಾಕೆ ಅಂದರೆ ಗರ್ಭದಲ್ಲಿರುವಂಥದ್ದು ಜಡ ಅಲ್ಲ, ಅದು ಚೇತನ ವಸ್ತು. ಸೊ ಈ ಆತ್ಮನ ಕೆಲಸ ಏನು ಅಂತಂದ್ರೆ ಟು ರಿಸೀವ್ ನಾಲೆಡ್ಜ್. ಸೊ ರೈಟ್ ಫ್ರಮ್ ದ ಟೈಮ್ ಇಟ್ ಜಾಯಿನ್ಸ್ ದ ಏನಂತಾರೆ ದಿಸ್ ಕಾಂಬಿನೇಷನ್ ಆಫ್ ದ ಶುಕ್ರ ಅಂಡ್ ದ ಶೋಣಿತ, ಇಟ್ ವಿಲ್ ಸ್ಟಾರ್ಟ್ ಎಕ್ಸೈಸಿಂಗ್ ಇಟ್ಸ್ ಡ್ಯೂಟಿ. ಅದರ ಡ್ಯೂಟಿ ಏನಪ್ಪಾ ಅಂತಂದ್ರೆ ಅಬ್ಸಾರ್ಬಿಂಗ್ ನಾಲೆಡ್ಜ್. ಸೊ ಅದು 24/7 ಇಟ್ ಈಸ್ ಕಾನ್ಸ್ಟೆಂಟ್ಲಿ ಅಬ್ಸಾರ್ಬಿಂಗ್ ನಾಲೆಡ್ಜ್ ಟು ಗೇನ್ ನಾಲೆಡ್ಜ್. ಸೊ ಆ ನಾಲೆಡ್ಜ್ ಎಲ್ಲಿಂದ ಸಿಗುತ್ತೆ? ದ ಓನ್ಲಿ ಪೋರ್ಟಲ್ ರೂಟ್ ಇಸ್ ದ ಮದರ್. ಸೊ ದಟ್ ಇಸ್ ವೈ ಆ ತಾಯಿಗೆ ಅಷ್ಟು ಮಹತ್ವ. ಸೊ ತಾಯಿ ಏನೇ ಮಾಡಲಿ, ಏನೇ ನೋಡಲಿ, ಏನೇ ಯೋಚನೆ ಮಾಡಲಿ, ಅದರ ಡೈರೆಕ್ಟ್ ಟ್ರಾನ್ಸ್ಫರ್ ಸಬ್ ಕಾನ್ಷಿಯಸ್ಲಿ ಕಾನ್ಷಿಯಸ್ಲಿ ಇಸ್ ಟು ದ ಬೇಬಿ. ಬಿಕಾಸ್ ಆ ಗರ್ಭದಲ್ಲಿರುವ ಆತ್ಮನಿಗೆ ಡೈರೆಕ್ಟ್ ಇನ್ನು ಹೊರಗಡೆ ಅದಕ್ಕೆ ಇಂದ್ರಿಯಗಳೆಲ್ಲ ಹೌದು, ಇಂದ್ರಿಯ ಪೂರ್ತಿ ಬೆಳೆದಿಲ್ಲ, ಹೊರಗಡೆ ಅದು ತನ್ನ ಇಂದ್ರಿಯಗಳ ಮೂಲಕ ಮತ್ತೆ ತನ್ನ ಬುದ್ಧಿಯನ್ನು ಉಪಯೋಗಿಸೋಕೆ ಇನ್ನೂ ಶಕ್ತಿ ಇಲ್ಲ. ಆದ್ರೂ ಅದ್ರ ಕೆಲಸ ಮಾಡ್ತಿರತ್ತೆ, ಅದು ತನ್ನ ನಾಲೆಡ್ಜನ್ನ ತಗೊಳ್ತಾನೆ ಇರತ್ತೆ ಯಾವಾಗ್ಲೂ. ಹೇಗೆ ಅಂತಂದ್ರೆ ಇದು ತಾಯಿಯ ಮೂಲಕ, ಅಂದ್ರೆ ತಾಯಿಯ ಇಂದ್ರಿಯಗಳಿಂದಾನೇ ಅದು ಅಬ್ಸರ್ವ್ ಮಾಡುತ್ತೆ ಅಂತ. ಎಸ್, ತಾಯಿಯ ಇಂದ್ರಿಯ ಅನ್ನೋದಕ್ಕಿಂತ ತಾಯಿಯ ಇಂದ್ರಿಯಗಳು ಅವಳ ಜ್ಞಾನಾರ್ಜನೆಗೆ ಕೆಲಸ ಮಾಡ್ತಿದ್ರೆ ಅವಳು ಏನೇನು ಜ್ಞಾನವನ್ನು ತಾನು ಪಡಿತಾಳೋ ಅದರ ಡೈರೆಕ್ಟ್ ಇಂಪ್ಯಾಕ್ಟ್ ತನ್ನ ಹೊಟ್ಟೆಲಿರುವ ಗರ್ಭದ ಮೇಲಿರುತ್ತೆ, ಅಂದ್ರೆ ಮಗುವಿನ ಮೇಲಿರುತ್ತೆ. ಹಾಗಾಗಿ ಗರ್ಭ ಸಂಸ್ಕಾರ. ಸೊ ಈ ಸಂಸ್ಕಾರ ಯಾಕೆ ಇಂಪಾರ್ಟೆಂಟ್ ಅಂತಂದ್ರೆ, ಎಲ್ಲ ರೀತಿಯಲ್ಲೂ ನಾವು ಹೆಚ್ಚು ಹೆಚ್ಚು ಪ್ರಯತ್ನ ಪಟ್ಟು ಅದಕ್ಕೆ ಒಳ್ಳೆಯ ಸಂಸ್ಕಾರವನ್ನೇ ಕೊಡಬೇಕು ಅಂತ. ಅವಾಗ ಏನಾಗತ್ತೆ, ದ ನೆಕ್ಸ್ಟ್ ಔಟ್ಪುಟ್ ಇಸ್ ಗುಡ್. ಸೊ ನಾವು ಇದರಲ್ಲಿ 100% ಕೊಟ್ಟಾಗ ಒಂದು 50-60% ನಮಗೆ ಫಲ ಸಿಗುತ್ತೆ. ಸೊ ನಾವೇ ಒಂದು 50-60% ಅಷ್ಟು ಶ್ರಮಿಸಿದ್ರೆ ನಮ್ಗೆ ಇನ್ನು ಲೆಸರ್ ಔಟ್ಪುಟ್ ಸಿಗತ್ತೆ. ಸೊ ಹಾಗಾಗಿ ಇನ್ನು ಯಾರಿಗೂ ಗರ್ಭ ಸಂಸ್ಕಾರ ಅನ್ನೋ ಪದಾನೇ ಗೊತ್ತಿಲ್ಲದೆ ಇರೋರಿಗೆ ಇಟ್ ಈಸ್ ಆಲ್ ಸಾರ್ಟ್ಸ್ ಆಫ್ ಪಾಸಿಟಿವ್ ಇನ್ಫ್ಲೂಯೆನ್ಸಸ್. ನಾವು ಒಂದು ಸಕಾರಾತ್ಮಕ ಇನ್ಫ್ಲೂಯೆನ್ಸ್ ಏನು ನಾವು ಮಗುಗೆ ಟ್ರಾನ್ಸ್ಫರ್ ಮಾಡ್ಬೋದು. ಮುಂದೆ ಆ ಮಗು ಏನೇನು ಯಾವ ದಾರಿಯಲ್ಲಿ ನಡಿಬೇಕು ಅನ್ನೋದನ್ನ ನಾವು ಒಳಗಡೆನೆ ಕಲಿಸ್ಬೇಕು. ದ ಪೋರ್ಟಲ್ ರೂಟ್ ಇಸ್ ಗರ್ಭ ಸಂಸ್ಕಾರ. ಸೊ ದಿಸ್ ಇಸ್ ದ ಡೆಫಿನೇಷನ್. ಆ ಡೆಫಿನೇಷನ್ ಅನ್ನೋದಕ್ಕಿಂತ ಹೇಗೆ ಗರ್ಭ ಸಂಸ್ಕಾರನ ಒಂದು ಅರ್ಥ ಮಾಡ್ಕೊಂಡು, ನಾನೀಗ ಅರ್ಥ ಮಾಡ್ಕೊಂಡಿದ್ದೀನಿ ಅಂದ್ರೆ, ತಾವು ಗರ್ಭ ಮತ್ತೆ ಸಂಸ್ಕಾರ ಎರಡು ವರ್ಡ್ ಅನ್ನ ನೀವು ಎಕ್ಸ್ಪ್ಲೈನ್ ಮಾಡಿದ್ರಿ. ಸೊ ಯಾವ್ದು ರಿಪ್ರೊಡಕ್ಟಿವ್ ಸೆಲ್ ಮೇಲ್ ಅಂಡ್ ಫಿಮೇಲ್ದು ಯುನೈಟ್ ಆಗಿ ಒಂದು ಅಲ್ಲಿಗೆ ಆತ್ಮ ಬಂದ್ ಸೇರ್ಕೊಳ್ಳುತ್ತೆ, ಅಲ್ಲಿಂದ ಅದು ಸಂಸ್ಕಾರ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ಡೈರೆಕ್ಟ್ಲಿ ತಾಯಿಯ ದೇಹ ಇಂದ್ರಿಯಗಳೇ ಅದಕ್ಕೆ ಪೋರ್ಟಲ್. ಸೊ ತಾಯಿ ಯಾವ ತರ ಯೋಚನೆ ಮಾಡ್ತಾಳೆ, ಯಾವ ತರ ಊಟ ಮಾಡ್ತಾಳೆ, ಯಾವ ತರದ ಆಕ್ಟಿವಿಟಿ ಸಿಚುವೇಶನ್ ಇದ್ದಾಳೆ. ಈಗ ಅವ್ರೇನೋ ಒಂದು ಸ್ಟ್ರೆಸ್ ಸಿಚುವೇಶನ್ ಅಲ್ಲಿ ಇದ್ರೆ, ಮನೆಯಲ್ಲಿ ತುಂಬಾ ಫೈನಾನ್ಷಿಯಲ್ ತೊಂದರೆಗಳಿದ್ರೆ, ಗಂಡ ಹೆಂಡತಿದೇನೋ ಜಗಳಗಳಿದ್ರೆ, ಅಥವಾ ಇನ್ಯಾವುದೋ ಸಮಸ್ಯೆಗಳಿದ್ರೆ, ವಯಸ್ಸಾದವರು, ಆರೋಗ್ಯ ಇಲ್ಲದೆ ಇರೋರು, ಅನಾರೋಗ್ಯರು ಈ ಸುತ್ತಮುತ್ತದಲ್ಲಿ ಇನ್ಫ್ಲೂಯೆನ್ಸ್ ಅಲ್ಲಿ ಇದ್ರೆ, ಅಥವಾ ವರ್ಕ್ ಮಾಡೋರಿಗೆಲ್ಲ ಬಹಳಷ್ಟು ಜನ ವರ್ಕ್ ರಿಲೇಟೆಡ್ ಸ್ಟ್ರೆಸ್ ಇದ್ರೆ, ಏನಿದೆ ಅಂತ ನಮಗೆ ಗೊತ್ತಿರಲ್ಲ. ನಾವು ಮಗು ಇದೆ, ನಮ್ ಕೆಲಸ ನಾವು ಮಾಡ್ತಿರ್ತೀವಿ. ಅದು ಬರೀ ಡಾಕ್ಟರ್ ಹತ್ರ ಹೋಗ್ತೀವಿ, 15 days ಒಂದು ಚೆಕ್ಅಪ್, ಅದೆಲ್ಲ ಮಾಡಿ ಸ್ಕ್ಯಾನಿಂಗ್ ಎಲ್ಲ ಮಾಡ್ತಿರ್ತೀವಿ. ಆದ್ರೆ ಇದಕ್ಕೆ ನಾವೇನು ಮಾಡಲ್ಲ.
ಅಂದ್ರೆ ಇಟ್ ಹ್ಯಾಪನ್ಸ್ ಆನ್ ಇಟ್ಸ್ ಓನ್. ಒಳ್ಳೇದಿದ್ರೆ ಒಳ್ಳೇದಾಗುತ್ತೆ, ಇನ್ಫ್ಲೂಯೆನ್ಸ್ ಇದ್ರೆ ಬ್ಯಾಡ್ ಇದ್ರೆ ಬ್ಯಾಡ್ ಇನ್ಫ್ಲೂಯೆನ್ಸ್ ಆಗುತ್ತೆ. ಆ ಇನ್ಫ್ಲೂಯೆನ್ಸ್ ಏನಾಗುತ್ತೆ ಅದು ಆ ಮಗು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಅಂತ ತಾವು ಹೇಳುತ್ತೆ. ಖಂಡಿತ ಅದು ಸಂಸ್ಕಾರ ಅಂದ್ರೆ ಟ್ರಾನ್ಸ್ಫಾರ್ಮೇಶನ್. ಸೊ ಆ ಮಗುವಿನ ಜೀವನ ಮುಂದೆ ಹೇಗಿರುತ್ತೆ ಅನ್ನೋದು ಈಗ ಅದು ಏನ್ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ, ತಾಯಿಯ ಒಂದು ಯೋಚನೆಯಿಂದ, ಅವಳ ಒಂದು ಸಿಚುವೇಶನ್ ಇಂದ, ಅವರು ಯಾವ ಮನಸ್ಥಿತಿಲಿದ್ದಾರೆ, ದೇಹ ಸ್ಥಿತಿ, ಅವ್ರದ್ದು ಆರೋಗ್ಯ ಹೇಗಿದೆ ಅನ್ನೋದ್ರ ಮೇಲೆ ಪ್ರತಿಯೊಂದು ಇದರದ ಟ್ರಾನ್ಸ್ಫಾರ್ಮೇಶನ್ ಆಗುತ್ತೆ ಅಂತ ಹೇಳೋದು. ಈಗ ನೀವು ಅದು ಹೇಳಿದಕ್ಕೆ ನನ್ಗೆ ನೆನಪಾಯ್ತು, ಒಂದು ರೀಸೆಂಟ್ ಸ್ಟಡಿ ಆಗಿದೆ. ಸೊ ಅದನ್ನ ವೆಸ್ಟರ್ನ್ ಸ್ಟಡಿ ಆಬ್ವಿಯಸ್ಲಿ. ಸೊ ಅವರು ದೇ ಹ್ಯಾವ್ ನೋಟೆಡ್ ಒಂದು ಸ್ಪರ್ಮಿಗೆ ಓವಮ್ ಬಂದು ಅದು ಅಕ್ಸೆಪ್ಟ್ ಮಾಡಿ ಅದು ಯಾವಾಗ ಝೈಗೋಟ್ ಆಗತ್ತೆ, ದೇ ಹ್ಯಾವ್ ಸೀನ್ ಅ ಫ್ಲಾಶ್ ಆಫ್ ಲೈಟ್ ಸೀಯಿಂಗ್ ಅರೌಂಡ್ ದ ಏನಂತಾರೆ ಝೈಗೋಟ್ ಅನ್ನುವಂಥದ್ದು ಯೂನಿಸೆಲ್ಯುಲರ್ ಸ್ಟ್ರಕ್ಚರ್. ಸೊ ಅದು ಮತ್ತೆ ಮಲ್ಟಿಪ್ಲೈ ಆಗಿ ಅದು ಒಂದು ಗರ್ಭ ಆಗಿ ಆಗುವಂಥದ್ದು. ಸೊ ಇವಾಗ ಹೊಸ ಕಾಯಿನ್ ದೇ ಹ್ಯಾವ್ ಕಾಯಿನ್ಡ್ ಲೈಟ್ ಹ್ಯಾಪನ್ಸ್ ವೆನ್ ಲೈಫ್ ಹ್ಯಾಪನ್ಸ್ ಅಂತ. ಸೊ ಇದು ಅವರು ಈಗ ಯಾವ ತರದಿಂದ ನೋಡಿರೋದು ಅವರು, ಇಟ್ ಇಸ್ ದೇ ಸೇ ಇಟ್ ಇಸ್ ಬಿಕಾಸ್ ದೇರ್ ಇಸ್ ಅ ಹೈ ಅಪ್ಸರ್ಜ್ ಆಫ್ ಜಿಂಕ್ ರಿಲೀಸ್ ಅಂತ ಹೇಳ್ತಾರೆ. ಬಟ್ ಅವರು ಕೂಡ ದಟ್ ಇಸ್ ವಾಟ್ ದೇ ಸೇ ದಟ್ ಇದೆರಡರ ಒಂದು ಝೈಗೋಟ್ ಆಗಿ ಅಲ್ಲಿ ಲೈಫಿನ ಒಂದು ಸೃಷ್ಟಿ ಆದಾಗ ಇಟ್ ಇಸ್ ಗಿವಿಂಗ್ ಅಪ್ ದಟ್ ಲೈಟ್ ಅಂತ. ಸೊ ಅದು ನಮ್ಮ ಇದರಲ್ಲಿ ಈಗ ಸುಮಾರು ಗ್ಯಾಡ್ಜೆಟ್ಸ್ ಎಲ್ಲ ಸೊಫಿಸ್ಟಿಕೇಶನ್ಸ್ ಆಗ್ತಾ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್ಸ್, ಅದು ಸೋ ಮೆನಿ ಥಿಂಗ್ಸ್ ದೇ ಕ್ಯಾನ್ ಸಿ, ಅತೀಂದ್ರಿಯವಾದದನ್ನು ನೋಡ್ಲಿಕ್ಕೆ ಹೆಲ್ಪ್ ಆಗುವಂತ. ಬಟ್ ದಿಸ್ ಇಸ್ ವಾಟ್ ಇಸ್ ದ ರೂಟ್ ಅಂದ್ರೆ ಬೇಸ್ ಆಫ್ ಅವರ್ ಶಾಸ್ತ್ರಾಸ್ ಬ್ಯಾಕ್ ದೆನ್. ಅಲ್ಲಿ ಲೈಫ್ ಇದೆ, ಚೇತನ ಇದೆ. ಸೊ ನಮ್ಮ ಶಾಸ್ತ್ರದ ಪ್ರಕಾರ ಪ್ರತಿ ಒಂದು ಸೆಲ್ಲಲ್ಲೂ ಈ ಆತ್ಮನ ಒಂದು ಚೇಷ್ಟೆ ಇದ್ದೇ ಇರುತ್ತೆ. ಸೊ ಯು ಆರ್ ಕಾನ್ಸ್ಟೆಂಟ್ಲಿ ರಿಸೀವಿಂಗ್ ಇನ್ಫಾರ್ಮೇಶನ್ ಫ್ರಮ್ ಹೆಡ್ ಟು ಟೋ. ಸೊ ಅಂದ್ರೆ ಜಡಕ್ಕೂ ಜೀವಕ್ಕೂ ಒಂದು ಕನೆಕ್ಷನ್ ಹೇಳಿದ್ರಿ. ಅಂದ್ರೆ ಅಲ್ಲಿ ಬರೀ ಜಡ ಇದ್ರೆ ಅಲ್ಲಿ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿದ್ರೆ ನೆಗೆಟಿವೇ ಬರುತ್ತೆ. ಅದು ಎಷ್ಟೋ 40 ದಿನ ಆದ್ಮೇಲೆ ಗೊತ್ತಾಗುತ್ತೆ. ಆದ್ರೆ ಇವಾಗಿರೋ ರಿಸರ್ಚ್ ಏನ್ ಬಂದಿದೆ, ಅಲ್ಲೊಂದು ಲೈಟ್ ಇದ್ರೆ ಲೈಫ್ ಇದೆ ಅಂತ. ಅಂದ್ರೆ ಎಸ್ ದೇ ಆರ್ ರಿಸರ್ಚಿಂಗ್ ಅಂದ್ರೆ ಡೀಪರ್ ಆಸ್ಪೆಕ್ಟ್ಸ್ ಆಫ್ ಎಂಬ್ರಿಯಾಲಜಿ ರಿಸರ್ಚ್ ಅಲ್ಲಿ ಇದು ಇತ್ತೀಚೆಗೆ ದೇ ಆರ್ ಏಬಲ್ ಟು ಸಿ ಅ ಗಶ್ ಆಫ್ ಲೈಟ್. ಸೊ ದಟ್ ಇಸ್ ಅದು ಒಂದು ಖುಷಿ ಅನ್ನಿಸ್ತು ಆ ಸ್ಟಡಿಯನ್ನು ಓದಿದಾಗ. ವೆರಿ ನೈಸ್.